ಅಸ್ಸಲಾಮ್ ಅಲೈಕುಮ್, ಎಲ್ಲರಿಗೂ ನಮಸ್ಕಾರ. ನೋಡಿ, ಬೆಳಗ್ಗೆ ಡ್ಯೂಟಿ ಆನ್ ಮಾಡ್ತಾಯಿದ್ದೀನಿ. ಇವತ್ತೆಲ್ಲ ಕನ್ನಡದಲ್ಲಿ ರಿವ್ಯೂ ಬರುತ್ತೆ. ನಮ್ಮದು ಕನ್ನಡ ಚಾನಲ್ಲು ಬಂದು ಅಲ್ಲಾ ಬಕಾಶ್ ಕನ್ನಡ ವ್ಲಾಗ್ಸ್. ದಯವಿಟ್ಟು ಯಾರನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕನ್ನಡ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಾ ಬಕಾಶ್ ಕನ್ನಡ ವ್ಲಾಗ್ಸು. ನೋಡಿ, ಬೆಳಗ್ಗೆ 9:30 ಆಗಿದೆ. ಡ್ಯೂಟಿ ಆನ್ ಮಾಡ್ತಾಯಿದ್ದೀನಿ. ನೋಡಿ, ಲಾಗಿನ್ ಅವರು 47% ಇದೆ. ಕಂಪ್ಲೀಟ್ ಸ್ಕೋರು 3% ಇದೆ. ನಾನು ಬರೀ ಬ್ಲೂ ಅಲ್ಲಿ ಇರೋದು. ಲಕ್ಸುರಿ ಬ್ಯಾಲೆನ್ಸ್ 500 ರೂಪಾಯಿ ಫೋಟೋ ಕೂಡ ನಮಗೆ ಕೊಡಬೇಕು. ನೋಡಿ, 9:28 ನೋಡೋಣ ಎಷ್ಟು ಗಂಟೆಗೆ ಬೀಳುತ್ತೆ ಬಾಡಿಗೆ ಅಂತ. ಇದು ನಮ್ಮ ಅಂಗಡಿ. ಇದು ಬೆಳಗ್ಗೆ ಹೊತ್ತು ನಾನು ಅಂಗಡಿ ತೆಗೆದುಬಿಡ್ತೀನಿ. 9:30 ಹಂಗೆ ಆನ್ ಮಾಡ್ಕೊತೀನಿ. ಆನ್ ಮಾಡಿಕೊಂಡು ಯಾವುದನ್ನ ದೊಡ್ಡ ಬಾಡಿಗೆ ಬಂದರೆ ಹೋಗ್ಬಿಡ್ತೀನಿ. ಇವತ್ತು ಭಾನುವಾರ, ನೋಡೋಣ ಹೆಂಗಿರುತ್ತೆ ಅನ್ನೋದು. ದಯವಿಟ್ಟು ನಿಮಗೆ ಈ ಚಾನಲ್ ಇಷ್ಟ ಇದ್ದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ಚಾನಲ್ ಮಾಡಿರೋದು 7 ಜನ ಸಬ್ಸ್ಕ್ರೈಬ್ ಇದ್ದಾರೆ. ದಯವಿಟ್ಟು ಈ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ನಮ್ಮನ್ನು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟು ನಮಗೆ ತುಂಬ ಅವಶ್ಯಕತೆ. ನೋಡಿ, ಬೆಳಗ್ಗೆ ಬಾಡಿಗೆ ಬರ್ತಾಯಿದೆ. ಸ್ವಲ್ಪ ದೊಡ್ಡ ಬಾಡಿಗೆ ಬರೋವರೆಗೂ ಕಾಯ್ಕೊಂಡಿದ್ದೀನಿ. ಯಾವ್ದಾರ ದೊಡ್ಡ ಬಾಡಿಗೆ ಬಂದರೆ ಹೋಗಿಬಿಡ್ತೀನಿ. 9:40 ಬಂದಿದೆ. 9:39 ಬಂದಿದೆ ಆರ್ಡ್ರು. ಈಗ ಡಿವೈಸ್ ಆನ್ ಆಗಿದೆ. ಈಗ ಬರ್ತಾನೆ ಇರುತ್ತೆ ಗಾಡಿ ಆರ್ಡರ್ಗಳು. ನೋಡೋಣ ಎಷ್ಟು ಗಂಟೆಗೆ ಬರುತ್ತೆ ಅಂತ. ದೊಡ್ಡ ಆರ್ಡರ್ ಅದನ್ನು ಬಂದರೆ ಹೋಗ್ಬಿಡ್ತೀನಿ. ಇದು ನನ್ನ ಆಟೋ. ಇದು ಆಟೋ ಅನ್ನೋಕ್ಕಿಂತ ನನ್ನ ಪ್ರಾಣ. ಇದು ನೋಡಿ, ಬೆಳಗ್ಗೆನಿಂದ ಆನ್ ಮಾಡ್ಕೊಂಡಿದ್ದೀನಿ. ಯಾವುದು ಒಂದು ಡ್ಯೂಟಿ ಬಂದಿಲ್ಲ. ಈಗ ಟೈಮ್ ಬಂದು 10:45 ಆಗಿದೆ. ಒಂದು ಡ್ಯೂಟಿನೇ ಬಂದಿಲ್ಲ. ಅದೇ ಚಿಕ್ಕದಾಗಿ ಬಂತಲ್ಲ ಆ ಡ್ಯೂಟಿನೇ, ಬೇರೆ ಆ ಡ್ಯೂಟಿ ಬಂದಿಲ್ಲ. ನೋಡಿ, ಇದು ಬಂದು ನಾನು ಇದು ಹಿಂದಿ ವ್ಲಾಗ್. ಇದು ಅಲ್ಲಾ ಬಕಾಶ್ ವ್ಲಾಗ್. ಇನ್ನೊಂದು ಅಲ್ಲಾ ಬಕಾಶ್ ಕನ್ನಡ ವ್ಲಾಗ್ ಬಂದು ಕನ್ನಡದಲ್ಲಿ ಬರುತ್ತೆ, ಇದು ಹಿಂದಿನಲ್ಲಿ ಬರುತ್ತೆ. ಇದು ನೋಡಿ, ನಮ್ಮ ಆಟೋ ಎಷ್ಟು ಸುಂದರವಾಗಿದೆಯೋ. ದಯವಿಟ್ಟು ಈ ಚಾನಲ್ನ ಹೊಸದಾಗಿ ಯಾರನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಅಪ್ಡೇಟ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಬೆಲ್ ಐಕಾನ್ನು ಆಲ್ ಮಾಡ್ಕೊಳ್ಳಿ. ಯಾವುದನ್ನು ಹೊಸದಾಗಿ ನಾನು ವೀಡಿಯೋ ಮಾಡಿದ್ರೆ ನಿಮಗೆ ಖಂಡಿತ ಬಂದುಬಿಡುತ್ತೆ ಅದು. ನೋಡಿ, ಇದೆಲ್ಲ ಆಟೋ ಎಲ್ಲ ಒರೆಸೋದು, ಬಟ್ಟೆ ಒಣಗಾಗಿ ಇದಾಗಿದೆ. ನೋಡೋಣ ಎಷ್ಟು ಗಂಟೆಗೆ ಬರುತ್ತೆ ಏನು ಅನ್ನೋದು. ಟೂ ಮೋರ್ ಸ್ಟಾಪ್ ಇದೆಯಂತೆ, ಹೋಗ್ಬಿಡೋಣ. Head toward First Pick up Cross Road, Road, Sri Nagasubramanya Swami Temple Road, then turn left onto First Cross Road. ಇದು ಬಂದು ಯೂ ಟರ್ನ್ ಮಾಡ್ಕೊಂಡು ಹೋಗ್ಬೋದು. ಇದೇ ಪಿಕಪ್ ಪಾಯಿಂಟು. ಎಲ್ಲ ಮಳೆ ಫುಲ್ ಬರ್ತಾ ಇದೆ ನೋಡಿ. ಇದೆಲ್ಲ ಕ್ಯಾಂಟ್ರಿಂಗ್. ಇದು ಬಾಡಿಗೆ ಬಂದಿರೋದು ನೋಡಿ, ಮಾಡ್ಕೊಂಡಿದ್ದಾರೆ. ಬಾಡಿಗೆ ಬಂದರು 850 ರೂಪಾಯಿದು. ಒಂದು ಬಂದು ಶ್ರೀನಿವಾಸ್ ನಗರ್ ಅಂತಿದೆ. ಲಾಸ್ಟ್ ಡ್ರಾಪ್ ಬಂದು ಬಾಯ್ಸ್ ಹಾಸ್ಟೆಲ್ ಯಾವುದು ಇದೆ ನೋಡಿ, ಮಾಡ್ಕೊಂಡಿದ್ದಾರೆ ನೋಡಿ. ಅದು ಫಸ್ಟ್ ಡ್ರಾಪ್ನ? ಅದು ಯಾವ್ದು ಫಸ್ಟ್ ಡ್ರಾಪ್? ಎರಡು ಪಾಯಿಂಟ್ ಹಾಕಿದ್ದಾರೆ.
ಪಾಂಚ್ ಹಾಕೋ ಫಸ್ಟ್ ಡ್ರಾಪ್. ಇದು 5 ಒಂದು ಫಸ್ಟ್ ಡ್ರಾಪ್, ಇದು 4 ಒಂದು ಸೆಕೆಂಡ್ ಡ್ರಾಪ್. ಸರಿ, ಲೋಡಿಂಗ್ ಆಯ್ತು ಕಂಪ್ಲೀಟ್. ಇನ್ನು ಫಸ್ಟ್ ಡ್ರಾಪ್ ನೋಡೋಣ ಎಷ್ಟು ಕಿಲೋಮೀಟರ್ ಇದೆ ಅನ್ನೋದು. ಎಸ್, Head toward Magadi Main Road, then turn left onto Magadi Main Road. 27 ಕಿಲೋಮೀಟರ್ ತೋರಿಸ್ತದೆ. ಜಿಗ್ಜಾಲ, ಯಲಂಕ, ಬಾಗಲೂರು. ಫಸ್ಟ್ ಕಿಲೋಮೀಟ್ರ್ ಇಷ್ಟಿದೆ, ಸೆಕೆಂಡ್ ಕಮ್ಮಿ ಇರುತ್ತೆ. ಇದು ತುಂಬ ಜಾಸ್ತಿ ಕೊಟ್ಟಿದ್ದಾನೆ ಅನಿಸುತ್ತೆ ನನಗೆ. ಇಲ್ಲಿಂದ ಹೋದರೆ 26. ನಾಗವಾರ, ಯಶವಂತಪುರದಿಂದ ಹೋಗ್ಬಿಡೋಣ ಸುಮ್ಮನೆ. ಇದೆಲ್ಲ ಹೆಬ್ಬಾಳ್ ಫ್ಲೈಓವರ್ ಬ್ರಿಡ್ಜಿದು. ಹೋಗ್ತಾ ಇದ್ದೀನಿ. ಇನ್ನು ಅಲ್ಲಿ ಹೋಗೋಕ್ಕೆ 13 ಕಿಲೋಮೀಟ್ರ್ ಇದೆ, 22 ನಿಮಿಷ ತೋರಿಸ್ತಾ ಇದೆ ನೋಡಿ. ಇದೆಲ್ಲ ಫಸ್ಟ್ ಡ್ರಾಪ್ ಆಗೋಯ್ತು ಲೋಡಿಂಗು. ಇದು ಬಂದು ಸೆಕೆಂಡ್ ಡ್ರಾಪ್ಗೆ, ಇದು ಫಸ್ಟ್ ಡ್ರಾಪ್ಗೆ. ಇದು ಈ ಕೆಲಸ ಮಾಡೋರಿಗೆ ಟಿಫನ್ನು ನೋಡಿ. ಇದೆಲ್ಲ ದೊಡ್ಡ ಫ್ಯಾಕ್ಟ್ರಿ ಇದು. ಈ ಫ್ಯಾಕ್ಟ್ರಿಗೆ ತೊಗೊಂಬಂದಿದ್ದೀನಿ ನೋಡಿ. ನಮ್ಮ ಗಾಡಿ ಇಲ್ಲೇ ಇದೆಯಾ. ಒಂದು ಡ್ರಾಪ್ ಆಯಿತು, ಇನ್ನೊಂದು ಡ್ರಾಪ್ ಎಷ್ಟು ಕಿಲೋಮೀಟ್ರ್ ಇದೆ ನೋಡೋಣ. 27 ಕಿಲೋಮೀಟ್ರು ಫಸ್ಟ್ ಡ್ರಾಪೇ ಬಂತು. ಈ ಸೆಕೆಂಡ್ ಡ್ರಾಪ್ ಎಷ್ಟು ಕಿಲೋಮೀಟ್ರ್ ಇದೆ ನೋಡೋಣ ಈಗ. ಅದಾಗಿ ಕಂಪ್ಲೀಟ್ ಆಯಿತು. ಸೆಕೆಂಡ್ ಡ್ರಾಪ್ ಹೋಗೋಣ ಈಗ. ಸೆಕೆಂಡ್ ಡ್ರಾಪು ಇಲ್ಲಿಂದ ಇಲ್ಲೇ ಇದೆ ಪಕ್ಕದಲ್ಲೇ. ಟೋಟಲು 28 ಕಿಲೋಮೀಟ್ರ್ ಅಂದ್ಕೊಳ್ಳಿ. ಈಗ ಹೋಗೋಣ ನಾವು ಡ್ರಾಪ್ ಪಾಯಿಂಟ್ ಹತ್ರ. ಇದೇ ಲೋಡಿಂಗ್ ಪಾಯಿಂಟು. ತಗೊಂಡೋಗ್ಬಿಟ್ರು. ಈ ಸೆಕೆಂಡ್ ಕಾರ್ ಹೋಗೋದಂತೆ. ಹಾಸ್ಟೆಲ್ ಹುಡುಗರೆಲ್ಲ PGದು. 850 ರೂಪಾಯಿ ಫೋನ್ಪೇ ಮಾಡಿಬಿಟ್ಟಿದ್ದಾರೆ ನೋಡಿ. ಈಗ ನಾವು ಮಾಡೋಣ ಟ್ರಿಪ್ ಎಂಡ್. ಡೈರೆಕ್ಟ್ ಡೆಲಿವರಿ ಒಂದು ಆರ್ಡ್ರ್ ಬಿತ್ತು 650 ರೂಪಾಯಿದು. 6.5 ಕಿಲೋಮೀಟ್ರ್ ಪಿಕಪ್ ಇದೆ ಅದು. ಇದು ಮಾಡಿಬಿಟ್ಟಿದ್ದಾರೆ ಫೋನ್ಪೇ. ಇದು 5 ಸ್ಟಾರ್ ರೇಟಿಂಗು ನೋಡಿ. ಇಲ್ಲಿಂದ ಏನು ಬೀಳುತ್ತೋ ನೋಡೋಣ ಬಾಡಿಗೆ. ಕಾಯ್ಕೊಂಡಿರೋಣ. ನಾನು ಬ್ಲಾಗೆಲ್ಲ ಹಿಂದಿಯಲ್ಲಿ ಮಾಡಿಬಿಡ್ತಾ ಇದ್ದೀನಿ. ಆಮೇಲೆ ಹಿಂದಿಯಲ್ಲಿ ಡಿಲೀಟ್ ಮಾಡಿ ಕನ್ನಡದಲ್ಲಿ ಮಾಡ್ತಾಯಿದ್ದೀನಿ. ಯಾಕಂದರೆ ಹಿಂದಿಯಲ್ಲಿ ಮಾಡಿ ಅಭ್ಯಾಸ ಆಗಿಬಿಟ್ಟಿದೆ. 2 ಸಾರಿ 3 ಸಾರಿ ಹಂಗೆ ಮಾಡಿದ್ದೀನಿ. ಡಿಲೀಟ್ ಮಾಡಿ ಮತ್ತೆ ಕನ್ನಡದಲ್ಲಿ ಮಾಡಿದ್ದೀನಿ. ನಮ್ಮ ಗಾಡಿ ಹಂಗಿದೆ ಆನ್ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ 680 ರೂಪಾಯಿ ದುಡ್ದಿದ್ದೀನಿ ನೋಡಿ. 12:40 ಆಗ್ತಾಯಿದೆ. ಈಗ ಎಷ್ಟು ಗಂಟೆಗೆ ಬೀಳುತ್ತೆ ನೋಡೋಣ ಬಾಡಿಗೆ. 850 ರೂಪಾಯಿ ಬಂದಿತ್ತು. ಅದರಲ್ಲಿ ಕಮಿಷನ್ ಎಲ್ಲ ಹೋಗಿ 680 ರೂಪಾಯಿ ನಮಗೆ ಬಂದಿದೆ. ಇವತ್ತು ಭಾನುವಾರ ಆದ್ರೂ ನಮಗೆ ಡ್ಯೂಟಿ ಬಂದಿದೆ. ಈಗ ನೋಡೋಣ ಎಷ್ಟು ಗಂಟೆಗೆ ಬರುತ್ತೆ ಡ್ಯೂಟಿ ಅನ್ನೋದು. ಇಲ್ಲಿ ಮರದ ಕೆಳಗಡೆ ಹಾಕ್ಕೊಂಡು ಆರಾಮಾಗಿದ್ದೀನಿ. ಅಲ್ಲೆಲ್ಲ ಮಳೆ ಜಾಸ್ತಿ ಇತ್ತು ನೋಡಿ. ಮರ ಇದು. ಮರದ ಕೆಳಗಡೆ ಹಾಕ್ಕೊಂಡು ಆರಾಮಾಗಿ ಕೂತ್ಕೊಂಡಿದ್ದೀನಿ. ನೋಡೋಣ ಬಾಡಿಗೆ ಯಾವಾಗ ಬೀಳ್ತಾವೆ ಹೋಗ್ಬಿಡೋಣ. ಅಲ್ಲೆಲ್ಲ ಮಳೆ ಜಾಸ್ತಿ ಇತ್ತು ಮಾಗಡಿ ರೋಡ್ ಕಡೆ ಎಲ್ಲ. ಈ ಕಡೆ ನೋಡಿ ಮಳೆನೇ ಇಲ್ಲ. ತಣ್ಣಗಿದೆಯಾ. ಇದು AMSಗೆ ಅರ್ಥ ಹೇಳ್ಬಿಡ್ತೀನಿ ನೋಡಿ. ಇದು ನನ್ನ ಹೆಸರು ಅಲ್ಲಾ ಬಕಾಶು. ಮಾಷಾ ಅಲ್ಲ ಅಂದರೆ ದಿಷ್ಟಿ ಆಗಬಾರ್ದು ಅಂತ. ನಮ್ಮ ಆಟೋಗೆ ನನಗೆ ಯಾರಿಗೂ ದಿಷ್ಟಿ ಆಗಬಾರ್ದು ಅಂತ ಮಾಷಾ ಅಲ್ಲ ಅಂತ ಹೆಸರಿಡ್ತೀವಿ. ಇದು ಸಲ್ಮಾ ಅಂದರೆ ನಮ್ಮ ವೈಫ್. ಮೊಹಸಿನ ಅಂದರೆ ನನ್ನ ಮಗಳು. ಮೋಮಿನ್ ಅಂದರೆ ನಮ್ಮ ಚಿಕ್ಕ ಮಗ. ಮಾಕಿ ದುವಾ ಅಂದರೆ ಅಮ್ಮನ ಪ್ರೀತಿ.
ಅಮೀನ್ ಅಂದರೆ ನನ್ನ ದೊಡ್ಡ ಮಗ, ಅವನೇ ಎಡಿಟರ್. ನಾನು ಬ್ಲಾಗ್ ಮಾಡ್ಕೊಂಡು ಹೋದರೆ ಅವನೇ ಎಡಿಟ್ ಮಾಡಿಟ್ಟು ಯೂಟ್ಯೂಬ್ ಹಾಕೋದು ಇವನೇ. ಇದಕ್ಕೆಲ್ಲ ಅರ್ಥನೂ AMS ಬರುತ್ತೆ. ಎ ಅಂದರೆ ಅಲ್ಲಾ ಬಕಾಶ್, ಎಮ್ ಅಂದರೆ ಮೋಮೀನ್, ನನ್ನ ಮಗಳು ಮೊಹಸಿನಾ, ಎಸ್ ಅಂದರೆ ಸಲ್ಮಾ. ಇದೆಲ್ಲ ಸೇರಿದ್ರೆ ನನ್ನ ಗಾಡಿಗೆ ಅರ್ಥ AMS. ಇದು ನನ್ನ ಗಾಡಿಗಿರೋ ಅರ್ಥ. ನೋಡಿ, ನಮಗೆ ಜ್ವರ ಇದ್ರೂ ನಾನು ಬಂದುಬಿಟ್ಟಿದ್ದೀನಿ. ನಿನ್ನೆ ಒಂದಿನ ರೆಸ್ಟ್ ಮಾಡಿದೆ. ಹಾಸ್ಪಿಟಲ್ ಹೋಗಿ ಸೂಜಿಗೆ ಹಾಕ್ಕೊಂಡು ಮಾತ್ರೆ ಎಲ್ಲ ನುಂಗ್ಕೊಂಡು ಕೈ ಸ್ವಲ್ಪ ಕಮ್ಮಿ ಆಗಿದೆ. ಆದ್ರೂ ಒಳಗಡೆ ಸ್ವಲ್ಪ ಜ್ವರ ಹಂಗೆ ಇದೆಯೇ. ಆದ್ರೂ ಬಂದುಬಿಟ್ಟಿದ್ದೀನಿ ಭಾನುವಾರ. ಆದ್ರೂ ಮೈಂಡ್ ದುಡಿಬೇಕು. ಮನುಷ್ಯ ಪ್ರಾಣಕ್ಕಿಂತ ಹೆಚ್ಚು ಏನಿಲ್ಲ. ಪ್ರಾಣ ಇಂಪಾರ್ಟೆಂಟು. ಪ್ರಾಣದ ಜೊತೆಗೆ ದುಡ್ಡು ಬೇಕಲ್ವಾ. ಅದಕ್ಕೋಸ್ಕರ ಬಂದುಬಿಟ್ಟಿದ್ದೀನಿ ಭಾನುವಾರ. ಮಾತ್ರೆ ಎಲ್ಲ ತಗೊಂಡು ಇಲ್ಲೇ ಟಿಫನ್ ಮಾಡಿಕೊಂಡು ನುಂಗೋಣ ಅಂತ. ನೋಡಿ, ದುಡ್ಡಿದ್ರೆ ದೊಡ್ಡಪ್ಪ ಅಂತಾರೆ. ಅದೇ ದುಡ್ಡಿಲ್ಲ ಅಂದರೆ ಚಿಕ್ಕಪ್ಪನೂ ಅನ್ನಲ್ಲ. ದುಡ್ಡಿಗೆ ಮೈಂಡ್ ಇಂಪಾರ್ಟೆಂಟ್ ಕೊಡ್ತಾರೆ ಜನ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಏನಾದರೂ ದುಡ್ಡೇ ಮೊದಲು ಜನ ಬೇಕು ಅಂತ ಇದ್ರು ಮೊದಲ ಕಾಲದಲ್ಲಿ. ಅವಾಗ ಈಗ ಆಗಲ್ಲ. ದುಡ್ಡಿರಬೇಕು. ಮನುಷ್ಯಕ್ಕೆ ಒಂದು ವ್ಯಾಲ್ಯೂ ಅನ್ನೋದಿರುತ್ತೆ. ದುಡ್ಡು ಇಲ್ಲ ಅಂದರೆ ಮನುಷ್ಯ ಕೇರು ಮಾಡಲ್ಲ. ದುಡ್ಡಿದ್ರೆ ಬಾಪ ಇಲ್ಲಿ ಬಾಪ, ಅಲ್ಲಿ ಕುತ್ಕೋಪ ಅಂತಾರೆ. ದುಡ್ಡಿಲ್ಲ ಅಂದರೆ ಒಂಚೂರು ಮರ್ಯಾದನೂ ಕೊಡಲ್ಲ ಜನ. ಈ ಕಾಲ ಆಗ್ಬಿಟ್ಟಿದೆ. ಕಾಲದ ಜೊತೆಗೆ ನಾವು ಬದಲಾಗಬೇಕು. ದಯವಿಟ್ಟು ಯಾರು ಮನೆಯಲ್ಲಿ ಖಾಲಿಯಾಗಿ ಕುತ್ಕೊಬೇಡಿ. ಏನೋ ಒಂದು ಕೆಲಸ ಮಾಡ್ತಾನೆ ಇರಬೇಕು. ಈ ರಸ್ತೆಯಲ್ಲಿ ಒಂದು ಹೋಟೆಲ್ ಇತ್ತು. ಪರೋಟ, ಅನ್ನ ಸಾಂಬಾರು ಎಲ್ಲ ಸಿಗುತ್ತೆ ಇಲ್ಲಿ. ಚೆನ್ನಾಗಿದೆ ಅನ್ನ ಸಾಂಬಾರು. ತಿಂದೆ. ಅನ್ನ ಸಾಂಬಾರು ಮೊಟ್ಟೆ. ಟೈಮ್ ಬಂದು 2 ಗಂಟೆ ಆಗಿದೆ. ಇನ್ನೊಂದು ಇದುವರೆಗೂ ಒಂದು ಬಾಡಿಗೆ ಇಲ್ಲ. ಊಟ ಮಾಡಿಕೊಂಡು ಮಾತ್ರೆ ನುಂಗೋಣ ಅಂತ ಇದ್ದೀನಿ. ಚೆನ್ನಾಗಿದೆ, ಟೇಸ್ಟ್ ಸೂಪರಾಗಿದೆ. ಅದಾದಮೇಲೆ ಇನ್ನೊಂದು ಬಾಡಿಗೆ ಬಂದು 420 ರೂಪಾಯಿದು. ಆಗ್ರಹ ಹೋಗ್ಬೇಕಂತ ಇದು. ನೋಡಿ, ಬಂದಿರೋ ನಾನು 12:15 ಇಲ್ಲಿ ಬಂದೆ. ಈಗ ನೋಡಿದ್ರೆ 2:17 ನಿಮಿಷ ಆಗಿದೆ. ಈಗ ಕೊಟ್ಟಿದ್ದಾನೆ ಬಾಡಿಗೆ. ಪಿಕಪ್ ಬಂದು ಇದು Head southwest on Bagalur main road, then make a U-turn. ಇದು 4 ಕಿಲೋಮೀಟರ್ ತೋರಿಸ್ತದೆ. ಈ ಕಡೆಯಿಂದ ಹೋದ್ರೆ 3 ಕಿಲೋಮೀಟರ್. ಈ ಕಡೆಯಿಂದ ಏನ್ರಿ 2 ಕಿಲೋಮೀಟರ್ ತೋರಿಸ್ತು. Then make a U-turn. Head toward Idgah road. ಇದೇ ಪಿಕಪ್ ಪಾಯಿಂಟು. ಇದೆಲ್ಲ B1 ಹಾಸ್ಟೆಲ್ ಅಂತ. ಇದು ಹಾಸ್ಟೆಲ್ ಹುಡುಗರದು. ಇದೆಲ್ಲ ಹಾಸ್ಟೆಲ್ ಇದು. ನೋಡಿ, ತಗೊಂಬರ್ತಾ ಇದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಈ ಗ್ರೌಂಡ್. ಇದೆಲ್ಲ ಫುಟ್ಬಾಲ್ದು ಸೂಪರ್ ಆಗಿದೆ. ಯಾರ್ಯಾರು ಫುಟ್ಬಾಲ್ ಇಷ್ಟ ಇದೆ ಕಮೆಂಟ್ ಮಾಡಿ ದಯವಿಟ್ಟು. ಒಳ್ಳೊಳ್ಳೆ ಫುಲ್ ಫೇಮಸ್ ಫುಟ್ಬಾಲ್. ನೋಡಿ ಎಷ್ಟು ಚೆನ್ನಾಗಿದೆ ಇದು. ತುಂಬ ಸೂಪರ್ ಆಗಿದೆ. ಮೊದಲನೇ ಸಲ ಫುಟ್ಬಾಲ್ ಗ್ರೌಂಡ್ ನೋಡ್ತಾ ಇರೋದು ನಾನು. ಕ್ರಿಕೆಟ್ ಗ್ರೌಂಡ್ ನೋಡಿದ್ದೀನಿ. ಫುಟ್ಬಾಲ್ದು ಗ್ರೌಂಡ್ ಫಸ್ಟ್ ಸರ್ ನಾನು ನೋಡ್ತಾ ಇರೋದು ಇದು. ಸ್ವಲ್ಪ ಮುಂದೆ ಹೋಗಿ ನೋಡೋಣ, ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲ ಇದು ನೆಟ್ ಹಾಕಿದ್ದಾರೆ, ಬಾಲ್ ಆಚೆ ಬರಬಾರ್ದು ಅಂತ. ಅವ್ರು ಲೋನ್ ಮಾಡ್ಕೊಂಡಿದ್ದಾರೆ.
ಸೂಪರ್ ಆಗಿದೆ. ಇದೆಲ್ಲ ನೋಡಿ ಈ ಥರ ಇದೆ, ಎಲ್ಲನೂ ಈ ಥರ ಗ್ರೀನ್. ತುಂಬ ಚೆನ್ನಾಗಿದೆ, ಈ ಥರ ಇದೆ. ನಮ್ಮ ಆಟೋ ಇಲ್ಲಿ ಲೋಡಿಂಗ್ ಆಗ್ತಾ ಇದೆ ನೋಡಿ. ಎಲ್ಲ ಹಾಸ್ಟೆಲ್ ಬರೋದು. ಇದೆಲ್ಲ ಹಾಸ್ಟೆಲ್ ನೋಡಿ. ಇದೆಲ್ಲ LED ಬಲ್ಬ್ಗಳು ಎಲ್ಲ. ಇದ್ರಲ್ಲಿ ವ್ಯಾಲ್ಯೂಬಲ್ಸ್ ಏನಿಲ್ಲ ಅಲ್ಲ? ಏನಿಲ್ಲ ವ್ಯಾಲ್ಯೂಬಲ್ಸ್ ಅಂತಲ್ಲ, ಇದು ಇರೋದು ಅಷ್ಟೇ. ಇದು ಹೆಲ್ಮೆಟ್ಟು ಹೆಲ್ಮೆಟ್ಟು ಹಾಕಿ ಒಳಗಡೆ ಹಾಕಿ, ಇಲ್ಲ ಗಾಡಿಯಲ್ಲಿ ಬಂದರೆ ಹಂಗೆ ಹಾಕ್ಬಿಡಿ. ಪೊಲೀಸರು ಇರ್ತಾರೆ. ಇಲ್ಲ ಕೆಳಗಡೆ ಏನಿದೆ ಜಾಗ ಇಲ್ಲ, ಬಿಡಲ್ಲ ಪಕ್ಕ ಸಾಕು ಬಿಡ್ಬಾ, ಇನ್ನು ಕೆಳಗಡೆ ಇರ್ಬೋದು. ये पूरा PG हॉस्टल है, इसका इंफॉर्मेशन पूरा है दादा. ಅಷ್ಟೇ ಸರ್. ಲೋಡಿಂಗ್ ಕಂಪ್ಲೀಟ್ ಆಯಿತು. ಈಗ ಡ್ರಾಪ್ ನೋಡೋಣ ಎಷ್ಟು ಕಿಲೋಮೀಟ್ರ್ ಇದೆಯಾ. 420 ರೂಪಾಯಿಗೆ. Head west, then turn left. 8 ಕಿಲೋಮೀಟ್ರ್, right, then 20 turn ನಿಮಿಷ left. ಆಗುತ್ತಂತೆ. ಈಗ ಓಡೋಣ ಡ್ರಾಪ್ Turn ಪಾಯಿಂಟ್. left, then turn right. ಕಡೆ ಎಲ್ಲ ಅಡ್ಡಾಗಿ ಬಿಟ್ಟಿದ್ದಾರೆ ಸರ್. ಹಿಂದೆ ನೋಡ್ತಾ ಇದ್ದೆ. ಮಾತಾಡೋದು ನಮ್ಗೆ ಕೇಳಿಸ್ತಾ ಇಲ್ಲ. ಹಿಂದೆ ಹೌದಾ? ಹ್ಞೂ ಅದಕ್ಕೆ ಗ್ಲಾಸ್ ತಗೊಳ್ಳೋದ್ರೆ ಹ್ಞೂ ಮಾತಾಡೋದು ಗೊತ್ತಾಗುತ್ತೆ. अच्छा PJ में से रूम लेने से ना रूम ले ला कहीं सा. इनका रूम है पूरा हॉस्टल से रूम कहीं सा. जबरदस्त है रूम. अच्छा है रूम, अच्छा है, जबरदस्त है. ರನ್ನಿಂಗ್ ಆಯ್ತು ತಮ್ಮ ಕಂಪ್ಲೀಟು. 420 ರೂಪಾಯಿ 421 ರೂಪಾಯಿ ಮಾಡಿದ್ದಾರೆ. ಮೆಸೇಜ್ ಬಂದಿದೆ. ಎಂಡ್ ಮಾಡೋಣ. ಆವಾಗಲೇ ಹಿಂದಿನಲ್ಲಿ ಮಾಡಿಬಿಟ್ಟಿದ್ದೀನಿ, ನಾನು ಮರ್ತೋಗ್ತಾ ಇದ್ದೀನಿ ಹಿಂದಿಯಲ್ಲಿ ಕನ್ನಡದಲ್ಲಿ ಮಾಡಬೇಕಂತ. ಹಿಂದಿಯಲ್ಲಿ ಮಾಡಿಬಿಟ್ಟಿದ್ದೀನಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ನೋಡೋಣ ಇಲ್ಲಿ ಎಷ್ಟು ಯಾವ್ದು ಬೀಳುತ್ತೆ ಅಂತ ಬಾಡಿಗೆ. ಅದಾದಮೇಲೆ ಇನ್ನೊಂದು ಬಾಡಿಗೆ ಬಂತು 1179 ರೂಪಾಯಿದು. ಪಿಕಪ್ಪು 2 ಕಿಲೋಮೀಟ್ರ್ ಇದೆ. ನಾವು ಹೋಗೋಣ ಈಗ. Busy second crossroad. ಇದೇ ಪಿಕಪ್ ಪಾಯಿಂಟು. ಒಂದು 5 ನಿಮಿಷ ಕಾಯಿ ಬರ್ತೀನಿ ಅಂದರು. ಬರ್ತಾ ಇದ್ದಾರೆ ಇವರೇ. ಇಲ್ಲಿಂದ ಏನು ಲೋಡ್ ಇದೆ ನೋಡೋಣ. उधर लास्ट में जाना, रिवर्स ललकांदे वो 2 व्हीलर है ना, उधर के पास है ना. लोड ज़्यादा है क्या? लोड ज़्यादा नहीं है. गद्दा है हाँ. और सूटकेस है। उतना ही चाहिए. ज़्यादा नहीं है, आपको कितना 40-50 kg भी नहीं है। अच्छा अच्छा अच्छा. हाँ तो रिवर्स लगा था. 50 kg ಇಲ್ಲ ಅಂತೆ ಅಲ್ಲಿ. ಯಾಕಂದರೆ ಇಲ್ಲೆಲ್ಲ ಗುಂಡಿಗಳು ಇದೆ, ರಿವರ್ಸ್ ಮಾಡ್ಕೊಂಡು ಹೋಗಬೇಕು. ಇಲ್ಲಿಲ್ಲ ಅಂತ ಡ್ರಾಪು, ಅಲ್ಲಿ ಪಿಕಪ್ ಅಲ್ಲಿರೋದು. ನಾವು ಹೋಗೋಣ ಈಗ ಪಿಕಪ್ ಪಾಯಿಂಟ್ ಹತ್ರ. ಇಲ್ಲಿಂದ ರಿವರ್ಸ್ ಹಾಕ್ಕೊಂಡು ರಿವರ್ಸ್ ಮಾಡ್ಕೊಂಡು ಹೋಗಬೇಕು. ಬಂದಿದ್ದೀನಿ, ಒಳಗಡೆ ಬಂದಿದ್ದೀನಿ. ಆಟೋ ಇಲ್ಲಿ ಇದೆಯಾ, ಲೋಡಿಂಗ್ ಮಾಡ್ತಾಯಿದ್ದಾರೆ. ಫಸ್ಟ್ ಗದ್ದಾ ರख दो भैया. हाँ उतना अच्छा
ಒಂದು ಹಾಸಿಗೆ ಇದೇನು ಬೆಡ್ ಥರ ಇದೆ ಅಂತೆ, ಬೆಡ್ ಒಂದು, ಇದು ಬ್ಯಾಗೆಟ್ಗಳು ಸೂಟ್ ಕೇಸ್ ಅಷ್ಟೇ. ಇದು ಹೋಗೋದು ಎಲೆಕ್ಟ್ರಾನಿಕ್ ಸಿಟಿಗೆ. ಇಲ್ಲಿಂದ ಒಂದು 35-40 ಇರುತ್ತೆ, ನೋಡೋಣ ಎಷ್ಟಿರುತ್ತೆ ಅನ್ನೋದು. ಲೋಡಿಂಗ್ ಕಂಪ್ಲೀಟ್ ಆಯಿತು. ಚಾಲಿ 41 ಕಿಲೋಮೀಟರ್ ತೋರಿಸ್ತಾ ಇದೆ. 2 ಗಂಟೆ 6 ಗಂಟೆ ಎಲ್ಲ ಹೋಗ್ತೀವಿ ಅಲ್ಲಿಗೆ. ಫುಲ್ ಟ್ರಾಫಿಕ್ ಇರುತ್ತೆ. ಈಗ ಹೋಗೋಣ ನಾವು ಡ್ರಾಪ್ ಪಾಯಿಂಟ್ ಹತ್ರ. ಹೋಗ್ತಾ ಇದ್ದೀನಿ ಪಿಕಪ್ ಹತ್ರ. ನೋಡಿ ಎಷ್ಟೊಂದು ಮಳೆ ಬರೋಂಗಿದೆಯೋ, ಫುಲ್ ಎಲ್ಲ ಕತ್ಲೆ ಆಗಿಬಿಟ್ಟಿದೆ. ಟೈಮ್ ನೋಡಿದ್ರೆ ಇನ್ನೂ 4:15 ಕತ್ಲೆ ಥರ ಆಗಿಬಿಟ್ಟಿದೆ. ಇದೆಲ್ಲ ಹೆಬ್ಬಾಳ್ ಬ್ರಿಡ್ಜ್ ಇದು ನೋಡಿ. ನಾನು ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗ್ತಾ ಇದ್ದೀನಿ. 34 ಕಿಲೋಮೀಟ್ರ್ ಇದೆ, ಇನ್ನು 1.5 ನಿಮಿಷ ತೋರಿಸ್ತಾ ಇದೆ. ಟ್ರಾಫಿಕ್ ಏನು ಅಷ್ಟೊಂದು ಇರಲ್ಲ, ಇವತ್ತು ಭಾನುವಾರ ಅಲ್ಲ, ಅದಕ್ಕೋಸ್ಕರ. ಬಾ ಫುಲ್ ಮಳೆ. देखो बारिश को 2 व्हीलर आने पूरे खड़गी बिचके नीचे देखो ಸಾರಿ ಮಳೆಗೆ ಎಲ್ಲ 2 ವೀಲರ್ ಎಲ್ಲ ಕೆಳಗಡೆ ಬಿದ್ದಿದ್ದಾರೆ, ಕೆಳಗಡೆ ಇದ್ದಾರೆ. ಬರ್ತಾ ನಾವು ಹಿಂದಿಯಲ್ಲಿ ಮಾಡ್ತಾ ಇದ್ರಲ್ಲ ಅವಾಗ, ಅದಕ್ಕೆ ಹಿಂದಿನಲ್ಲೇ ಬಂದುಬಿಡುತ್ತೆ. ಇದು ಕನ್ನಡ ಬ್ಲಾಗ್ ಅಂತ ನನಗೆ ಅರ್ಥ ಆಗಿಲ್ಲ, ಮತ್ತು ನಾನು ಚೆಕ್ ಅಂತ ಜ್ಞಾಪಕ ಬಂತು, ಕನ್ನಡದಲ್ಲಿ ಮಾಡ್ತಾಯಿದ್ದೀನಿ. ಫುಲ್ ಮಳೆ ಅಂದರೆ ಫುಲ್ ಮಳೆ. कपन पार्क है, जाने कपन पार्क के अंदर से. ಎಷ್ಟು ಸುಂದರವಾಗಿದೆ ನೋಡಿ, ಗ್ರೀನ್ ಸಿಟಿ ನಮ್ಮದು. ಸೂಪರ್ ಕ್ಲೈಮೇಟು, ತುಂಬ ಚೆನ್ನಾಗಿದೆ. ಎಲ್ಲಿ ನೋಡಿದ್ರು ಗ್ರೀನ್ ರೀ. ಬಾ 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 ಎಲ್ಲಿ ನೋಡಿದ್ರು ಗ್ರೀನು ನೋಡಿ, ಸೂಪರ್ ಆಗಿದೆ ಕ್ಲೈಮೇಟ್. ಹಾಂ ಹೇಳ. दादा मैं बैंड लेके जानी हूँ ऊपर, यार भी लेके जानी हूँ। ये सब यार पूरे छोटी गली है, गली में हूँ. रिवर्स ले लेके जाना सो कार को लगता था रहती है. ಟ್ರಿಪ್ ಆಯ್ತು ಎಂಡು. 1180 ರೂಪಾಯಿ ಕೊಟ್ಟಿದ್ದಾರೆ, ಕ್ಯಾಶ್ ಕೊಟ್ಬಿಟ್ಟಿದ್ದಾರೆ. ಆವಾಗಲೇ ಹಿಂದಿನಲ್ಲಿ ಮಾಡಿಬಿಟ್ಟಿದ್ದೆ ನಾನು. ಚಿಕ್ಕ ಚಿಕ್ಕ ಸಂದಿಗಳೆಲ್ಲ ಇದು ನೋಡಿ. ಹಿಂದಿ ಬ್ಲಾಗ್ ಮಾಡಿ 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 ಹಿಂದಿನೇ ಬಂದುಬಿಡ್ತಾ ಇದೆ. ಇಲ್ಲಿಂದ ಯಾವ ಸಿಗ್ತದೆ ನೋಡೋಣ ಈಗ. ನೋಡಿ ಟೈಮ್ ಬಂದು 6:40. ನೋಡೋಣ ಯಾವ್ದು ಬೀಳುತ್ತೆ ಅಂತ. 3 ಬಾಡಿಗೆ ಹೊಡೆದಕ್ಕೆ ಕತ್ಲೆಣೆ ಆಗೋಯ್ತು. ಅದಾದಮೇಲೆ ಇನ್ನೊಂದು ಬಾಡಿಗೆ ಬೀಳ್ತು. ಇದು ಬಂದು ಡೈರೆಕ್ಟ್ ಡೆಲಿವರಿಲಿ ಬಂದಿರೋದು. ಈಗ ನಾವು ಹೋಗೋಣ ಪಿಕಪ್ ಪಾಯಿಂಟ್. ಪಿಕಪ್ ಎಷ್ಟಿದೆ ನೋಡೋಣ. ಪಿಕಪ್ಪು 4 ಕಿಲೋಮೀಟರ್ ತೋರಿಸ್ತಾ ಇದೆ ಪಿಕಪ್ಪು. ಹೋಗೋಣ 4 ಕಿಲೋಮೀಟರ್ ಪಿಕಪ್ಗೆ ಹೋಗೋಣ. ಡೈರೆಕ್ಟ್ ಡೆಲಿವರಿ ಹತ್ರ ಹೋಗ್ತಾ ಇದ್ದೀನಿ, ಪಿಕಪ್ ಪಾಯಿಂಟ್ ಹತ್ರ. ನೋಡಿ ಏನೋ ಜಾತ್ರೆ ನಡೀತಾ ಇದೆ ಇಲ್ಲಿ, ದೇವ್ರದ್ದು.
ತುಂಬ ಚೆನ್ನಾಗಿದೆ. ಮಳೆ ಬರ್ತಾನೆ ಇದೆ. ನೋಡೋಕೆ ಒಂದು ಮಜಾ ಇದೆ, ಲೈಟಿಂಗ್ ಎಲ್ಲ. डायरेक्ट डिलीवरी में का है होगा ये दुकान में सरी मैडम. लोडिंग कंप्लीट. अब स्टार्ट करेंगे ट्रिप. स्टार्ट ಮಾಡಿದ ಟ್ರಿಪ್ ಈಗ. There's a lane closure ahead. Head south, then make a U-turn. ಹದಿನಾಲ್ಕು ಕಿಲೋಮೀಟರ್ ಕೊಟ್ಟಿದ್ದಾರೆ. ಈ ಕಡೆಯಿಂದ ಹೋಗಿದ್ರೆ ಈ ಕಡೆಯಿಂದ 14, ಈ ಕಡೆ 14. ಈಗ ಹೋಗೋಣ ನಾವು ಡ್ರಾಪ್ ಹತ್ರ. ಇಲ್ಲೇ ಡ್ರಾಪ್ ಪಾಯಿಂಟು ಎಂಡ್ ಮಾಡಿದ್ದೀನಿ ಟ್ರಿಪ್ಪು. ಇವರು ಡೈರೆಕ್ಟ್ ಡೆಲಿವರಿ ಅವನು ಟೈಮಿಂಗ್ ಕೊಡ್ತಾನೆ. ಆ ಟೈಮಿಂಗ್ ಕರೆಕ್ಟಾಗಿ ಬರಬೇಕು. 4 ನಿಮಿಷ ಮುಂದೆನೇ ಬಂದುಬಿಟ್ಟಿದ್ದೀನಿ. ಎಷ್ಟು ಫಾಸ್ಟಾಗಿ ಬಂದಿದ್ದೀನಿ ಅಂದರೆ ಅಷ್ಟು ಫಾಸ್ಟಾಗಿ ಬಂದಿದ್ದೀನಿ ನಾನು. ತುಂಬ ರಿಸ್ಕು ಈ ಒಂದು ಡೈರೆಕ್ಟ್ ಡೆಲಿವರಿದು. ಯಾರನ್ನ ಮಾಡಿ ಅವರು ಸ್ವಲ್ಪ ಹುಷಾರಾಗಿ ಮಾಡ್ಕೊಳ್ಳಿ. ಇದೆ ಲೊಕೇಶನು, ಡ್ರಾಪ್ ಪಾಯಿಂಟು. ಇದು 2nd ಫ್ಲೋರ್ಗೆ ಹೋಗಬೇಕು. ನಾನೇ ಲೋಡ್ ಮಾಡಬೇಕಂತೆ. 200 ರೂಪಾಯಿ ಕೇಳಿದೆ, 150 ರೂಪಾಯಿ ಕೊಟ್ಟಿದ್ದಾರೆ. ಟ್ರಿಪ್ ಆಯ್ತು ಎಂಡು. 452 ಕಸ್ಟಮರ್ ಹತ್ರ ಇಸ್ಕೋಬೇಕಂತೆ. ಅವರು 610 ರೂಪಾಯಿ ಮಾಡಿದ್ದಾರೆ, ನನ್ನ ಲೇಬರ್ ಎಲ್ಲ ಸೇರಿ. ನೋಡಿ, ಯುವರ್ ಎರ್ನಿಂಗ್. ಕ್ಯಾಶ್ ಕಲೆಕ್ಟ್ 452, ಆ್ಯಡೆಡ್ ವ್ಯಾಲೆಟ್ 54 ರೂಪಾಯಿ ನಮಗೆ ಬರುತ್ತಂತೆ. ಗುಡ್ ಜಾಬ್ ನೋಡಿ. ಯುವರ್ ಡೆಲಿವರ್ ಟು ಟೈಮ್, ಆರ್ಡರ್ ID, ಯುವರ್ ಗುಡ್ ಜಾಬ್. ನೋಡಿ, 610 ರೂಪಾಯಿ ಅಲ್ಲಿ ಮಾಡಿಬಿಟ್ಟಿದ್ದಾರೆ ಅವರು. ನಾನು ತಗೊಂಡೋಗಿನಲ್ಲ ಅದೆಲ್ಲ ಸೇರಿ. ಈಗ ನೋಡಿ, ನಾನು ಪೋಟ್ರ್ ಆನ್ ಮಾಡಿದ್ದೀನಿ. ಯಾವಾಗ ಬರುತ್ತೆ ಡ್ಯೂಟಿ ಅನ್ನೋದು. ಈಗ ನೋಡಿ, 8:15 ಆಯಿತು ಟೈಮು. ಬಂದರೆ ಹೋಗ್ತೀನಿ, ಇಲ್ಲಾಂದರೆ ಮನೆ ಹೋಗ್ಬಿಡ್ತೀನಿ. ಇವತ್ತೆಲ್ಲಿ ನೋಡಿದ್ರು ಜಾತ್ರೆ ಆರಂಭ ಇದೆ, ಎಲ್ಲ ಇದೆ. ಅವತ್ತು ಏನಂತ ಗೊತ್ತಿಲ್ಲ. ನಮ್ಮ ಮುಸ್ಲಿಮ್ಸ್ ಅವರಲ್ಲ, ಎಲ್ಲಿ ನೋಡಿದ್ರು ನೋಡಿ ಈ ವೆಂಕಟೇಶ್ವರ ಸ್ವಾಮಿ. ಫೈನಲಿ ಮನೆಗೆ ಬಂದಿಟ್ಟೆ. ಮನೆಗೆ ಬಂದುಬಿಟ್ಟು ಆಟೋ ಮನೆ ಹತ್ರನೇ ಬಿಟ್ಬಿಟ್ಟು ನೋಡಿ, ಈಗ ಆಕ್ಸಸ್ ತಗೊಂಡು ಹೋಗ್ತಾ ಇದ್ದೀನಿ. ನಮ್ಮದು ಚಿಲ್ಲರ್ ಅಂಗಡಿ ಇದೆ. ಆ ಚಿಲ್ಲರ್ ಅಂಗಡಿಗೆ ಸ್ವಲ್ಪ ಐಟಮ್ ಬೇಕಾಯಿತು.
ಸ್ವಲ್ಪ ಐಟಮ್ ಬೇಕಾಯಿತು, ತಗೊಂಡು ಹೋಗ್ತಾ ಇದ್ದೀನಿ. ಐಟಮ್ ಸ್ವಲ್ಪ ಕಮ್ಮಿ ಇದೆ, ಅದಕ್ಕೋಸ್ಕರ ನಮ್ಮದು ಚಿಲ್ಲರ್ ಅಂಗಡಿ ಇದೆಯಲ್ಲ, ಚಾಕ್ಲೇಟ್ಸು, ವಿಮಲ್ಗು, ಅದು ಇದು ಏನೋ ಬೇಕಾಗಿತ್ತು, ಸಿಗರೇಟ್ಸು, ಅದು ಇದು ಹೋಗ್ತಾ ಇದ್ದೀನಿ. ಅದು ತಗೊಂಡು ಮನೆ ಹೋಗ್ಬೋದು. ನೋಡಿ ಈಗ ಟೈಮ್ ಬಂದು 9:15 ಆಗಿದೆ. ನಮ್ಮ ಕೊಡೆ ಹೋಲ್ಸೇಲ್ ಅಂಗಡಿಯವರು 11 ಗಂಟೆವರೆಗೆ ಇರ್ತಾರೆ. ಇನ್ನೂ 1:30 ಟೈಮ್ ಇದೆಯಲ್ಲ, ಆ ಟೈಮ್ ಹೊತ್ತಿಗೆ ನಾವೆಲ್ಲ ತಗೊಂಡು ಬಂದು ಅಂಗಡಿಯಲ್ಲಿ ತುಂಬಿದರೆ ನಾಳೆ ಅಂಗಡಿಗೆ ಏನು ಪ್ರಾಬ್ಲಮ್ ಇರೋಲ್ಲ. ನಮ್ಮ ಅಂಗಡಿಯಲ್ಲಿ ನಮ್ಮ ಹೆಂಗಸರು ಇರ್ತಾರೆ, ನಮ್ಮ ಮಗ ದೊಡ್ಡ ಮಗ ಇರ್ತಾನೆ, ಅದು ತೊಂದರೆ ಇರೋಲ್ಲ. ನಾಳೆಗೆ ಏನು ಇರಲ್ಲ. ಈ ಅಂಗಡಿ ಹತ್ರ ಹೋಗಿ ತಗೋಣ. ಇದೆಲ್ಲ ಇಲ್ಲೆಲ್ಲ ಹೋಲ್ಸೇಲಲ್ಲಿ ಸಿಗುತ್ತೆ. ಚಾಕ್ಲೇಟ್ಸು, ವಿಮಲು ಎಲ್ಲ ಏನೇನು ಬೇಕೋ ಎಲ್ಲ ಸಿಗುತ್ತೆ. ನೋಡಿ ಎಷ್ಟು ಕಷ್ಟಪಡಬೇಕು ದುಡ್ಡುಗೋಸ್ಕರ. ದುಡ್ಡಿದ್ರೇ ದೊಡ್ಡಪ್ಪ, ಇಲ್ಲ ಅಂದರೆ ಚಿಕ್ಕ ಪಾಂಡವನಲ್ಲ, ಗೊತ್ತಲ್ಲ ನಿಮಗೆ. ಇಲ್ಲೇ ಹೋಲ್ಸೇಲ್ ಅಂಗಡಿ ಇರೋದು ಇದೆ. ಆ ಅಂಗಡಿಯಲ್ಲಿ ನಾನು ತಗೊಂಡು ಬರೋದು ಸೆಕೆಂಡ್ ಅಂಗಡಿ ಇದು. ಇಲ್ಲಿ ಸಿಗುತ್ತೆ ಹೋಲ್ಸೇಲಲ್ಲಿ. ಗಾಡಿಗೆಲ್ಲ ಫುಲ್ಲಾಗಿದೆ ನೋಡಿ, ಎಷ್ಟೊಂದು ಜನ ಇದ್ದಾರೆ. ಯಾಕಂದರೆ ಇಲ್ಲಿ ಹೋಲ್ಸೇಲ್ ಸಿಗುತ್ತೆ, ಏನು ಬೇಕಾದರೂ ಸಿಗುತ್ತೆ. ಕೂಲ್ ಡ್ರಿಂಕ್ಸು, ಬ್ರಷ್ಷು, ಏನು ಬೇಕಾದರೂ ಸಿಗುತ್ತೆ ಇಲ್ಲಿ. ಈಗ ನಾವು ತಗೊಂಡ್ಬಿಡೋಣ. ಪಾರ್ಕಿಂಗ್ ಇಲ್ಲ ಮಾಡೋಣ ನಾವು. ನೋಡಿ ಬ್ಯಾಗ್ ತಗೊಂಡಿದ್ದೀನಿ, ಚಿಲ್ಲರ್ ಇತ್ತು. ಇದೆಲ್ಲ ಚಿಲ್ಲರು 10 ರೂಪಾಯಿ ಕಾಯಿನ್ಸ್ಗಳಿದ್ದು ಅಂಗಡಿಯಲ್ಲಿ ಬಂದಿರೋದು. ಇದೆಲ್ಲ ಅವ್ರು ಕೊಟ್ಬಿಡೋಣ. ನೋಡಿ ಎಲ್ಲ ಎತ್ಬಿಡ್ತಾ ಇದ್ದಾರೆ ಹೀಗೆ ಅವರು. ಭಾನುವಾರ ಅಲ್ಲ, ಅದಕ್ಕೋಸ್ಕರ ಎಲ್ಲನೂ ತಗೊಂಡಿದ್ದೀನಿ ನೋಡಿ. ಬಿಸ್ಕೆಟ್, ವಿಮಲ್ಸ್, ಸಿಗಡಿ, ರೆಡ್ ಲೇಬಲು, ಮಂಚು ಎಲ್ಲ ತಗೊಂಡಿದ್ದೀನಿ. ಬಾಕ್ಸ್, ಮಿಲ್ಕ್ ಬಾಕ್ಸ್ ಎಲ್ಲ ತಗೊಂಡಿದ್ದೀನಿ. ಅಲ್ಲಿದೆ ನಮ್ಮ ಗಾಡಿ, ಆ್ಯಕ್ಸಸ್ ನಮ್ಮದೇ ಇದು. ಈಗ ತಗೊಂಡು ಮನೆಗೆ ಹೋಗೋಣ, ಅಂಗಡಿಗೆ ಹೋಗೋಣ. ತಗೊಂಡು ಇಕ್ಬಿಟ್ಟೆ. ನಾವೆಲ್ಲ ನಿಮ್ಮ ಅಂಗಡಿ ಇದು ಎಲ್ಲ ಬಂದ್ ಮಾಡಿಬಿಟ್ಟು ಹೋಗಿದ್ದಾರೆ. ನಾನೆಲ್ಲ ತಗೊಬಂದಿದೆ. 10 ಗಂಟೆ ಆಗೋಕ್ಕೆ ಟೈಮು. ಫೈನಲಿ ಮನೆಗೆ ಬಂದುಬಿಟ್ಟೆ. ಎಲ್ಲ ತಗೊಬಂದು ಅಂಗಡಿಯಲ್ಲಿ ಹಾಕಿದ್ದು ಎಲ್ಲ ಮನೆಗೆ ಬಂದುಬಿಟ್ಟಿದ್ದೀನಿ. ಈಗ ಇವತ್ತು ಪೋಟರ್ದು ಎರ್ನಿಂಗ್ ಬಂದು, ಪೋಟರ್ದು ಇದು ಡೈರೆಕ್ಟ್ ಡೆಲಿವರಿದು ಎಲ್ಲ ಸೇರಿ 3051 ರೂಪಾಯಿ ಆಯಿತು. 3051 ರೂಪಾಯಲ್ಲಿ ಅವ್ರ ಕಮಿಷನ್ ಎಲ್ಲ ಹೋಗಿ 2651 ರೂಪಾಯಿ ನಮಗೆ ಬಂತು. ಇವತ್ತಿನ ಪ್ರಾಫಿಟ್ಟು 2651 ರೂಪಾಯಿ ನಮಗೆ. ನಾಳೆ ನೋಡೋಣ ಹೆಂಗಿರುತ್ತೆ. ಇವತ್ತು ಭಾನುವಾರ ಆದ್ರೂ ಪರವಾಗಿಲ್ಲ, ಚೆನ್ನಾಗಾಯಿತು. ನಾಳೆ ಸೋಮವಾರ ನೋಡೋಣ ಹೆಂಗಿರುತ್ತೆ ಅನ್ನೋದು. ಕನ್ನಡದಲ್ಲಿ ನಾನು ಸ್ವಲ್ಪ ಕಟ್ ಆಗ್ತಾಯಿದ್ದೀನಿ. ಅದು ಹಿಂದಿನಲ್ಲಿ ಸ್ವಲ್ಪ ಹೋಗ್ಬಿಡ್ತಾಯಿದ್ದೀನಿ. ಏನನ್ನ ನಿಮಗೆ ಮನಸ್ಸಿಗೆ ನೋವಾದರೆ ಕ್ಷಮಿಸಿ. ಅದು ಆಗ್ತಾಯಿದೆ, ಹೊಸದಾಗಿ ಮಾಡಿರೋದಲ್ಲ ನಾನು, ಅದಕ್ಕೋಸ್ಕರ. ಇನ್ನೊಂದು ಸಾರಿ ಆ ಥರ ನಾನು ರಿಪೀಟ್ ಮಾಡಲ್ಲ. ಹಿಂದಿಯಲ್ಲೇ ಮಾಡ್ತೀನಿ, ಕನ್ನಡದಲ್ಲೇ ಮಾಡ್ತೀನಿ. ಒಂದೊಂದು ಸಾರಿ ಮಿಸ್ಟೇಕ್ ಆಯಿತು. ಇವತ್ತೊಂದಿನ ಕ್ಷಮಿಸಿಬಿಡಿ. ನಮ್ಮದು ಕನ್ನಡ ಚಾನಲ್ ಬಂದು ಅಲ್ಲಾ ಬಕಾಶ್ ಕನ್ನಡ ವ್ಲಾಗ್ಸ್ ಕನ್ನಡದಲ್ಲಿ ಬರುತ್ತೆ. ಅಲ್ಲಾ ಬಕಾಶ್ ವ್ಲಾಗ್ಸ್ ಬಂದು ಹಿಂದಿನಲ್ಲಿ ಬರುತ್ತೆ. ಇವತ್ತೊಂದಿನಕ್ಕೆ ನಾನು ಕನ್ನಡದಲ್ಲಿನೂ ಆಗ್ತಾಯಿದ್ದೀನಿ, ಹಿಂದಿದಲ್ಲಿನೂ ಇದೇ ವ್ಲಾಗ್ ಆಗ್ತಾಯಿದ್ದೀನಿ. ಯಾಕಂದರೆ ಕೆಲವರಿಗೆ ಗೊತ್ತಾಗಲ್ಲ, ಅದಕ್ಕೋಸ್ಕರ. ಕನ್ನಡದಲ್ಲಿ ಯಾರನ್ನು ನೋಡ್ತಾಯಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದಾಗಿ ಯಾರನ್ನು ನೋಡ್ತಾಯಿದ್ರೆ
ನಮ್ಮನ್ನು ನಾವೆಷ್ಟೋ ಕಷ್ಟಪಟ್ಟು ವೀಡಿಯೋಸ್ ತೆಗೆದು ಮಳೆ ಅನ್ನಲ್ಲ ಬಿಸಿಲನ್ನಲ್ಲ ಏನೂ ಅನ್ನಲ್ಲ, ಅಷ್ಟು ದೂರ ಹೋಗಿ ನಾವು ನಿಮಗೆ ವೀಡಿಯೋ ಮಾಡಿ ನಿಮಗೆ ಎಂಟರ್ಟೈನ್ಮೆಂಟಾಗಿ ತೋರಿಸ್ಕೊಡ್ತೀವಿ ನಾವು. ನಮಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ನಮ್ಮನ್ನು ಬೆಳೆಸಿ. ನಾನು ಒಬ್ಬ ಸೆಲೆಬ್ರಿಟಿ ಥರ ಆಗಬೇಕು. ಎಷ್ಟು ದುಡ್ಡಿದ್ರೂ ಪ್ರಯೋಜನ ಇಲ್ಲ, ಒಬ್ಬರು ನಮ್ಮನ್ನು ಗುರ್ತಿಸಬೇಕು. ಅದೇ ನನ್ನ ಆಶಾ ಉದ್ದೇಶನೂ. ಇನ್ನೊಂದು 70 ವರ್ಷ 60 ವರ್ಷ ಆದರೆ ನಾವು ಸತ್ತೋಗ್ತೀವಿ ಎಲ್ಲರೂ, ಹೆಸರು ಅನ್ನೋದು ಇರಲ್ಲ. 200 ವರ್ಷ ಆದ್ರೂ ಈ ವಿಡಿಯೋಸ್ ನೋಡಿಕೊಂಡು ನಮ್ಮನ್ನು ಗುರ್ತಿಸ್ತಾರೆ. ಅದಕ್ಕೋಸ್ಕರ ನೋಡಿ, ನಾಳೆ ಹೆಂಗಿರುತ್ತೆ ನೋಡೋಣ. ಜಾಸ್ತಿ ಮಾತಾಡ್ಬಿಟ್ಟೆ. ಎಲ್ಲ ಕರ್ನಾಟಕ ಜನತೆಗೆ ನಮಸ್ಕಾರ. ಗುಡ್ ಬೈ.